ಹೆಚ್ಚಿನವರು ವಿಶೇಷವಾಗಿ ಕಾರು, ಬಸ್, ರೈಲು ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ವಾಕರಿಕೆ, ತಲೆತಿರುಗುವಿಕೆ ಅಥವಾ ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ. ಇದನ್ನು ವೈದ್ಯಕೀಯವಾಗಿ ಚಲನೆಯ ಕಾಯಿಲೆ ಎಂದು ಕರೆಯಲಾಗುತ್ತದೆ. ಚಲನೆಯ ಕಾಯಿಲೆ ಕೇವಲ ಮಕ್ಕಳು ಅಥವಾ ವೃದ್ಧರಿಗೆ ಮಾತ್ರ ಬರುವ ಸಮಸ್ಯೆಯಲ್ಲ. ಇದು ಯಾವುದೇ ವಯಸ್ಸಿನ ಯಾರ ಮೇಲೂ ಪರಿಣಾಮ ಬೀರಬಹುದು. ವೈದ್ಯರ ಪ್ರಕಾರ ನಾವು ವಾಹನದಲ್ಲಿ ಕುಳಿತಾಗ ಕಿವಿಯೊಳಗಿನ ದ್ರವವು ಕಂಪಿಸುತ್ತದೆ. ಇದು ಕುತ್ತಿಗೆ ಮತ್ತು ತಲೆಬುರುಡೆಯಲ್ಲಿ ಕಂಪನಗಳನ್ನು ಉಂಟು ಮಾಡುತ್ತದೆ. ಈ ಕಂಪನವು ಮೆದುಳಿನ ಸಮತೋಲನವನ್ನ ಅಡ್ಡಿಪಡಿಸುತ್ತದೆ ಮತ್ತು ವಾಂತಿ ಅಥವಾ ತಲೆ ತಿರುಗುವಿಕೆಗೆ ಕಾರಣವಾಗುತ್ತದೆ ಎನ್ನುತ್ತಾರೆ. ಈ ಚಲನೆಯ ಕಾಯಿಲೆಯನ್ನ ತಪ್ಪಿಸಲು ಸುಲಭ ಮಾರ್ಗಗಳು ಹೀಗಿವೆ. ಪ್ರಯಾಣಿಸುವ ಮೊದಲು ಲಘು ಊಟವನ್ನ ಸೇವಿಸಬೇಕು. ಖಾಲಿ ಹೊಟ್ಟೆಯಲ್ಲಿ ಪ್ರಯಾಣಿಸಬೇಡಿ. ವೈದ್ಯರ ಸಲಹೆ, ಔಷಧಿ ಅಗತ್ಯವಿದ್ರೆ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳುವುದು ಮುಖ್ಯ. ಚಲಿಸುವ ವಾಹನದಲ್ಲಿ ಮಲಗುವುದನ್ನ ತಪ್ಪಿಸಬೇಕು. ವಾಕರಿಕೆ ಬಂದ ತಕ್ಷಣ ಕಾರನ್ನ ನಿಲ್ಲಿಸಿ ಮೊಬೈಲ್ ಫೋನ್ ಅಥವಾ ಪುಸ್ತಕಗಳನ್ನ ಆದಷ್ಟು ನಿರ್ಲಕ್ಷಿಸಿ ಹಾಗೂ ಮುಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಿ ಅಥವಾ ನೀವೇ ಚಾಲನೆ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ.